ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿ ನಿಯಮದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ರಾಜ್ಯ ಸರ್ಕಾರ ಪಿಂಚಣಿ ಸೌಲಭ್ಯಗಳು ಹಾಗೂ ಪಿಂಚಣಿ ನಿಯಮದಲ್ಲಿ ದೊಡ್ಡ ಬದಲಾವಣೆ ಮಾಡೋ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪಿಂಚಣಿ ನಿಯಮದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗತ್ತೆ, ಈ ಬದಲಾವಣೆಯಿಂದಾಗಿ ಪಿಂಚಣಿದಾರರಿಗೆ, ನಿವೃತ್ತ ನೌಕರರು ಅಥವಾ ಸರ್ಕಾರಿ ನೌಕರರಿಗೆ ಏನೆಲ್ಲ ಉಪಯೋಗಗಳು ಆಗಲಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಪೆನ್ಷನ್ ರೂಲ್ಸ್ನಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದೆ. ಏನು ಬದಲಾವಣೆ ಆಗತ್ತೆ, ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ. ಯಾವ್ಯಾವ ನೌಕರರಿಗೆ ಪಿಂಚಣಿ ನಿಯಮದಲ್ಲಿ ಬದಲಾವಣೆ ಆಗತ್ತೆ, ಇದರಿಂದ ಆಗುವಂಥ ಉಪಯೋಗಗಳೇನು, ಇದರಿಂದ ಆಗುವಂಥ ಅನಾನುಕೂಲಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಕೊನೆವರೆಗೂ ನೋಡಿ. ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಪಿಂಚಣಿ ನಿಯಮ, ಪೆನ್ಷನ್ ರೂಲ್ಸ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ, ಹೊಸ ಬದಲಾವಣೆ ಆಗತ್ತೆ, ಬಿಗ್ ಚೇಂಜ್ ಆಗತ್ತೆ. ಸರ್ಕಾರದಿಂದ ಈ ಹೊಸ ನಡೆ ಏನಾಗಿದೆ, ಇದರಿಂದ ನೌಕರರಿಗೆ ಆಗುವಂಥ ಉಪಯೋಗಗಳು ಏನು ಅಂತ ತಿಳಿಯೋದಾದರೆ, ರಾಜ್ಯದ NPS ನೌಕರರ ಪಿಂಚಣಿ ಸಮಸ್ಯೆ ಕುರಿತು NPS ಅನ್ನು ರದ್ದುಪಡಿಸಿ OPS ಜಾರಿ ಮಾಡೋ ಬಗ್ಗೆ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಈ ಸಮಿತಿ ಫೈನಲ್ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕಿತ್ತು. ಆದರೆ ಈ ಫೈನಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಸಮಯಾವಕಾಶ ಬೇಕು, ಎಕ್ಸ್ಟೆನ್ಷನ್ ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಆಂಧ್ರ ಪ್ರದೇಶದ, ಹಿಮಾಚಲ ಪ್ರದೇಶ ಮಾದರಿಯಲ್ಲಿ ಅಧ್ಯಯನ ಮಾಡಬೇಕಾಗಿದೆ, ಸಮಗ್ರ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಸರ್ಕಾರ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳಿರೋದು ತುಂಬ ನೌಕರರಿಗೆ ತುಂಬ ಲಾಸ್ ಆಗುತ್ತೆ, ನಿರೀಕ್ಷೆಗಳು ಹುಸಿಯಾಗತ್ತೆ, ನಿರಾಶೆಗಳಾಗತ್ತೆ. ಪಿಂಚಣಿಗೆ ಸಂಬಂಧಿಸಿದ ನಿಯಮಗಳಲ್ಲಿ ಹಲವು ಬದಲಾವಣೆಗಳಾಗ್ತಾ ಇದೆ. ಪಿಂಚಣಿ ನಿಯಮಗಳಲ್ಲಿ ಆಗ್ತಿರುವಂಥ ಹೊಸ ಬದಲಾವಣೆ, ಬಿಗ್ ಚೇಂಜಸ್ ಬಗ್ಗೆ ಪರಿಣಾಮವನ್ನು ಅರ್ಥೈಸಿಕೊಂಡು ಈ ಕುರಿತಾಗಿ ಸಮಗ್ರ ಪರಿಹಾರವನ್ನು ನೀಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇದಕ್ಕಾಗಿ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿ ಫೈನಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳಿತ್ತು. ಆದರೆ ಸಮಿತಿ ಹೆಚ್ಚಿನ ಕಾಲಾವಕಾಶ ಬೇಕು ಅಂತ ಹೇಳಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ರವರು NPS ಯೋಜನೆ ಅಡಿಯಲ್ಲಿ ನಿವೃತ್ತರಾದಂತಹ ಸರ್ಕಾರಿ ನೌಕರರಿಗೆ ಕನಿಷ್ಠ ಪಿಂಚಣಿ ಸಿಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಹಳೆ ಪಿಂಚಣಿ ಯೋಜನೆಯ ಬಗ್ಗೆ ವಿವರವನ್ನು ಕೇಳಿದ್ರು. ಯಾವಾಗ ಅದನ್ನು ಜಾರಿ ಮಾಡ್ತೀರಿ ಅಂತ ಹೇಳಿ. ಇದಕ್ಕೆ ಉತ್ತರಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳು NPS ಯೋಜನೆ ಅಡಿಯಲ್ಲಿ ನಿವೃತ್ತರಾದಂತಹ ನೌಕರರಿಗೆ ಗ್ರಾಸ್ ಖಾತೆಯಲ್ಲಿರುವಂತಹ 60% ಲಂಸಮ್ ಅಮೌಂಟು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಉಳಿದ 40% ಅಮೌಂಟನ್ನು ಹೂಡಿಕೆ ಮಾಡಿ ಮಾಸಿಕ ಪಿಂಚಣಿಯನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ. NPS ಯೋಜನೆಯಡಿಯಲ್ಲಿ ನಿವೃತ್ತರಾಗಿರುವಂಥ ಸರ್ಕಾರಿ ನೌಕರರ ಪಿಂಚಣಿಯು ಸರ್ಕಾರಿ ನೌಕರರ ಸಲ್ಲಿಸಿರುವ ಸೇವೆ ಅವಧಿ ಹಾಗೂ ಅದರ ಮೂಲ ವೇತನದ ಆಧಾರದ ಮೇಲೆ ಇರುತ್ತೆ. ಮಾಸಿಕ ಪಿಂಚಣಿ ಪಡೆಯಲು ಅವಕಾಶವನ್ನು ಮಾಡಿಕೊಡೋಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ ಅಂತಲೇ ಹೇಳಿದೆ. ಸಮಿತಿಯಲ್ಲಿ ಚರ್ಚೆ ಮಾಡಿ ರಾಜ್ಯದಲ್ಲಿ ಜಾರಿಗೆ ತರುವಲ್ಲಿರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಸೂಕ್ತ ಬದಲಾವಣೆ, ಮಾರ್ಪಾಟು ಮಾಡಲು ಸಮಗ್ರ ಪರಿಶೀಲನೆ ಸಲ್ಲಿಸಲು ಈಗಾಗಲೇ ಸರ್ಕಾರ ಅಪಾರ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಪುನರ್ರಚಿಸಿದೆ. ಸಮಿತಿಯು ಹಲವಾರು ಬಾರಿ ಸಭೆ ನಡೆಸಿದೆ.
ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾವಣೆಗಳನ್ನು ಚೇಂಜಸ್ಗಳನ್ನು ಮಾಡುವ ಬಗ್ಗೆ ಈಗಾಗಲೇ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿಗೆ ತಂದಂಥ ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶಗಳ ರಾಜ್ಯಗಳಿಗೆ ಅಧಿಕಾರಿಗಳನ್ನೊಳಗೊಂಡ ತಂಡ ತೆರಳಿ ಈ ಯೋಜನೆ ಬಗ್ಗೆ ಪರಿಶೀಲನೆಯನ್ನು ಮಾಡಿದೆ. ರಾಜ್ಯದಲ್ಲಿ ಪ್ರಸ್ತುತ ಇರುವಂಥ NPS ಯೋಜನೆಗೆ ಸೂಕ್ತ ಮಾರ್ಪಾಟು ಮಾಡುವ ಸಾಧ್ಯತೆ ಕುರಿತು NPS ಯೋಜನೆಯ ಬದಲಾಗಿ ರಾಜ್ಯದಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS ಸಾಧ್ಯತೆ ಹಾಗೂ ಇತರೆ ವಿಚಾರಗಳನ್ನು ಸಲಹೆಗಳನ್ನು ನೀಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ NPS ನೌಕರ ಸಂಘಗಳಿಗೆ ತಿಳಿಸಲಾಗಿದ್ದು ಸಭೆಯಲ್ಲಿ ಚರ್ಚೆ ಮಾಡಿದೆ ಅಂತ ಹೇಳಿ ತಿಳಿಸಿದ್ದಾರೆ. ರಾಜಸ್ಥಾನ, ಹಿಮಾಚಲ ಪ್ರದೇಶ ಒಳಗೊಂಡ ಹಲವು ರಾಜ್ಯಗಳಲ್ಲಿ NPS ಅನ್ನು ರದ್ದು ಮಾಡಿ OPS ಮರು ಜಾರಿ ಮಾಡಿದರೂ ಕೂಡ PFRDA ಅವರು OPS ಮರು ಜಾರಿ ಕುರಿತು ಸದರಿ ರಾಜ್ಯಗಳಿಗೆ ಈಗಾಗಲೇ ಪಾವತಿಸಿರುವಂತಹ NPS ಮೊತ್ತವನ್ನು ರಾಜ್ಯ ಸರ್ಕಾರಗಳಿಗೆ ವಾಪಸ್ ನೀಡಿಲ್ಲ. ಕೇಂದ್ರ ಸರ್ಕಾರವು ಮಾಸಿಕ ಪಿಂಚಣಿ ಆಧಾರದಲ್ಲಿ UPS ಯೋಜನೆಯನ್ನು ಅಳವಡಿಸಿಕೊಳ್ಳಲು ಎಲ್ಲ ರಾಜ್ಯಗಳಿಗೆ ಅವಕಾಶವನ್ನು ಕಲ್ಪಿಸಿದರೂ ಕೂಡ ಕೆಲವೊಂದು ರಾಜ್ಯಗಳನ್ನು ಹೊರತುಪಡಿಸಿ ಬಹುತೇಕ ರಾಜ್ಯಗಳು NPS ಅನ್ನೇ ಮುಂದುವರಿಸಿಕೊಂಡು ಹೋಗಿದೆ. ಬಹುತೇಕ ರಾಜ್ಯಗಳು NPS ಯೋಜನೆಯನ್ನು ಮುಂದುವರಿಸುತ್ತಿದೆ. ಆಂಧ್ರ ಪ್ರದೇಶವು OPS ಯೋಜನೆಯನ್ನು ಅಳವಡಿಸಿಕೊಳ್ಳದೆ ಕನಿಷ್ಠ ಪಿಂಚಣಿ ಪಾವತಿಸುವ ಖಾತ್ರಿ ಗ್ಯಾರಂಟಿ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸಿದೆ. ಇತ್ತೀಚೆಗೆ ತಮಿಳುನಾಡು ಕೂಡ OPS ಅನ್ನು ಅಳವಡಿಸಿಕೊಳ್ಳದೆ ತಮಿಳುನಾಡು ಅಶ್ಯೂರೆನ್ಸ್ ಪೆನ್ಷನ್ ಸ್ಕೀಮ್ TAPS ಅನ್ನು ಅಳವಡಿಸಿಕೊಂಡಿದೆ. ಯಾರೂ ಕೂಡ OPS ಅನ್ನು ಜಾರಿಗೊಳಿಸಿಲ್ಲ. ಕೇಂದ್ರ ಸರ್ಕಾರ ಮಾರ್ಪಾಟು ಮಾಡಿರುವಂಥ ಪಿಂಚಣಿ ಯೋಜನೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS ಅನ್ನು ಸಹ ಜಾರಿಗೊಳಿಸುತ್ತಾರೆ. UPS ಅನ್ನು ಜಾರಿಗೊಳಿಸಿದ ನಂತರ ಸಹ NPS ಯೋಜನೆಯಲ್ಲಿ ಹಲವಾರು ಮಾರ್ಪಾಟನ್ನು ಮಾಡಲಾಗಿದೆ. ಆದಾಗ್ಯೂ ಕೂಡ NPS ಯೋಜನೆಯ ಅಧಿಕಾರಿಗಳು, ನೌಕರರು NPS ಯೋಜನೆಯಲ್ಲೇ ಮುಂದುವರಿಯಲು ಅಥವಾ UPS ಯೋಜನೆಗೆ ಬದಲಾಯಿಸಿಕೊಳ್ಳಲು ಅವರಿಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಆದ್ದರಿಂದಾಗಿ ಪಿಂಚಣಿಗೆ ಸಂಬಂಧಿಸಿದಂತೆ ಹಲವು ಬದಲಾವಣೆಯನ್ನು ಮಾಡಿದ್ದೀವಿ ಅಂತ ಹೇಳಿ ಕೂಡ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಸರ್ಕಾರಿ ನೌಕರರ ಕರ್ತವ್ಯದ ಅವಧಿಯಲ್ಲಿ ಸಾರ್ವಜನಿಕರಿಂದ ನೌಕರರ ಮೇಲೆ ನಡೆಯುವಂಥ ಹಲ್ಲೆ, ದೌರ್ಜನ್ಯ, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಕಿರುಕುಳ, ಸರ್ಕಾರಿ ಆಸ್ತಿಗಳಿಗೆ ಹಾನಿ ಮಾಡುವುದನ್ನು ನಿಷೇಧಿಸುವ ಕುರಿತು ಕಾಯ್ದೆ ರೂಪಿಸಲು ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಅಂತ ಹೇಳಿ ಕೂಡ ಇದೇ ವೇಳೆಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, NPS ನಮ್ಮಗಳ ಹಕ್ಕು, ಅದು ಭಿಕ್ಷೆಯಲ್ಲ. NPS ಅನ್ನು ತಕ್ಷಣ ರದ್ದುಪಡಿಸಿ OPS ಅನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. NPS ಅನ್ನು ರದ್ದುಪಡಿಸಿ OPS ಜಾರಿ ಮಾಡಿದರೆ ಸರ್ಕಾರದ ಮೇಲೆ ಹೆಚ್ಚಿನ ಹೊರೆ ಏನೂ ಬೀಳೋದಿಲ್ಲ. ಹಾಗಾಗಿ ಸರ್ಕಾರ ಈ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಂಡು ತಕ್ಷಣ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಿ ಎಲ್ಲರಿಗೂ OPS ನೀಡುವಂಥ